ಬರೀ ನೆಲ್ಲಿಕಾಯಿ ಬೆಳೆದ್ಬಿಟ್ಟು ಯಾರಿಗೋ ಒಬ್ರು ಕೊಟ್ವಿ ಅಂದ್ಕೊಳ್ಳಿ, ನಿಮ್ಗೆ 25ರಿಂದ 30 ರೂಪಾಯಿ, ಮ್ಯಾಕ್ಸಿಮಮ್ 40 ರೂಪಾಯಿ ಸಿಕ್ಬಿಟ್ರೆ ಹೆಚ್ಚು 1 kg. ಅದನ್ನೇ ನೀವು ಅದನ್ನು ವ್ಯಾಲ್ಯೂ ಅಡಿಷನ್ ಮಾಡಿದ್ರಿ ಅಂತಂದರೆ ನಿಮಗೆ 500 to 600 rupees per kg. ಇದಕ್ಕೆ ಯಾವುದೇ ರೀತಿ ರೋಗ ಬರಲ್ಲ, ಅಂದರೆ ಡಿಸೀಸ್ ಇರ್ಬೋದು, ಇನ್ಫೆಸ್ಟೇಷನ್ ಪ್ರಾಬ್ಲಮ್ಸು ತುಂಬ ಕಡಿಮೆ ಬರುತ್ತೆ. ಮೇಂಟೆನೆನ್ಸ್ ಫ್ರೀ ಅಂತ. ಮೇಂಟೆನೆನ್ಸ್ ಫ್ರೀ. 1 ಲೀಟ್ರ್ ನೀವು ಜ್ಯೂಸ್ ತೆಗಿಬೇಕಂದ್ರೆ ನಿಮಗೆ 2ರಿಂದ 3 kg ಆಮ್ಲ ಫ್ರೂಟ್ ಬೇಕಾಗುತ್ತೆ. ನಾವು ಯಾವುದೇ ವ್ಯಾಲ್ಯೂ ಅಡಿಷನ್ ಮಾಡಬೇಕಂದ್ರೆ ನಾವು ಈ ನೆಗ್ಲೆಕ್ಟೆಡ್ ಫ್ರೂಟ್ಸು ಒಂದು ಮತ್ತು ರಿಜೆಕ್ಟೆಡ್ ಇದನ್ನೇ ನಾವು ವ್ಯಾಲ್ಯೂ ಅಡಿಷನ್ ಮಾಡ್ಬೋದು. ಹೈ ಪ್ರಾಫಿಟ್ಸ್ ಇರೋದು. ಬೇಲದ ಹಣ್ಣಿಗೂ ಕೂಡ ಡಿಮಾಂಡ್ ಇದೆ. ಸೊ ಬೇಲದ ಹಣ್ಣು ತಿನ್ನೋದಕ್ಕಿಂತ ಜಾಸ್ತಿ ಬೈ ಪ್ರಾಡಕ್ಟ್ ತಗೋತೀವಿ ಅಂತ ಹೇಳ್ತಾರೆ. ಸೊ ಏನೇನು ಬೈ ಪ್ರಾಡಕ್ಟ್ಸ್ ಮಾಡ್ಬೋದು ನಾವು ಬೇಲದ ಹಣ್ಣಲ್ಲಿ? ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ವಾಲಾ ಫಾರ್ಮಿಂಗ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಲಾಸ್ಟ್ ಒಂದು ವಿಡಿಯೋನ ನಾವು ಮಾಡಿದ್ವಿ. ಚಂದ್ರಶೇಖರ್ ಅನ್ನೋರು ಬನಾನಾ ಸ್ಟೆಮ್ ಅಂದರೆ ಬಾಳೆ ದಿಂಡಿನಿಂದ ಆಗಿರ್ಬೋದು, ಅಥವಾ ಪಪಾಯ ಆಗಿರ್ಬೋದು, ಅಥವಾ ದಾಳಿಂಬೆಯಿಂದ ಏನೆಲ್ಲ ಬೈ ಪ್ರಾಡಕ್ಟ್ಸ್ಗಳನ್ನು ನಾವು ಮಾಡಿ ಒಳ್ಳೆ ಆದಾಯವನ್ನು ಗಳಿಸ್ಬೋದು, ರೈತೋದ್ಯಮಿಗಳು ಹೇಗಾಗಬೇಕು ಅನ್ನೋದನ್ನು ಸಾಕಷ್ಟು ಇನ್ಫಾರ್ಮೇಷನನ್ನು ಕೊಟ್ಟಿದ್ರು. ಆ ಒಂದು ಪಾಡ್ಕಾಸ್ಟನ್ನು ಸಾಕಷ್ಟು ಜನ ಇಷ್ಟಪಟ್ಟಿದ್ರು, ಶೇರ್ ಮಾಡಿದ್ರು. ಒಂದಷ್ಟು ಜನ ಕಮೆಂಟ್ ಮೂಲಕ ಒಂದಷ್ಟು ಕ್ವಶನನ್ನು ಕೇಳೋಕ್ಕೆ ಶುರು ಮಾಡಿದ್ರು ಆ್ಯಂಡ್ ಅವ್ರಿಗೆ ಇಷ್ಟ ಆಯಿತು ಅನ್ನೋದನ್ನು ಕೂಡ ಹೇಳಿದ್ರು. ಸೊ ಇವತ್ತಿನ ಎಪಿಸೋಡಲ್ಲಿ ನಿಮಗೆ ಬೆಟ್ಟದ ನೆಲ್ಲಿಕಾಯಿ. ಸೊ ಬೆಟ್ಟದ ನೆಲ್ಲಿಕಾಯಿ ಸಾಕಷ್ಟು ರೈತರು ಬೆಳೀತಾ ಇದ್ದಾರೆ, ಜೊತೆಗೆ ಇದಕ್ಕೆ ಡಿಮಾಂಡ್ ಕೂಡ ಅದೇ ರೀತಿಯಾಗಿದೆ. ಸೊ ಬೆಟ್ಟದ ನೆಲ್ಲಿಕಾಯಿಂದ ಹೇಗೆ ನಾವು ಬೈ ಪ್ರಾಡಕ್ಟ್ಸನ್ನು ಮಾಡ್ಬೋದು ಆ್ಯಂಡ್ ಇತ್ತೀಚೆಗೆ ನಾವು ನೋಡ್ಬೋದು ಬೇಲದ ಹಣ್ಣಿಗೂ ಕೂಡ ಅದೇ ರೀತಿಯಾಗಿ ಡಿಮಾಂಡ್ ಇದೆ. ಬೇಲದ ಹಣ್ಣಿನ ಬೇರೆ ಬೇರೆ ರೀತಿಯಾದಂಥ ಉತ್ಪನ್ನಗಳನ್ನು ತಯಾರಿಸ್ತಾರೆ. ಸೊ ಹಾಗಾದರೆ ಈ ಒಂದು ಬೆಟ್ಟದ ನೆಲ್ಲಿಕಾಯಿ ಆಗಿರ್ಬೋದು, ಬೇಲದ ಹಣ್ಣಿಗೆ ಯಾವ ರೀತಿಯಾಗಿ ಡಿಮಾಂಡ್ ಇದೆ, ಹೇಗೆ ಬೈ ಪ್ರಾಡಕ್ಟ್ಸ್ ಮಾಡಬೇಕು, ಬೈ ಪ್ರಾಡಕ್ಟ್ಸ್ ಮಾಡಬೇಕು ಅಂತಂದರೆ ಬಂಡವಾಳ ಎಷ್ಟು ಹೂಡಬೇಕಾಗತ್ತೆ, ಹೇಗೆ ಲಾಭ ಮಾಡ್ಬೋದು, ಯಂತ್ರಗಳು ಏನೇನು ಬೇಕಾಗುತ್ತೆ, ಇವೆಲ್ಲದರ ಬಗ್ಗೆ ಎಂಡ್ ಟು ಎಂಡ್ ಮಾಹಿತಿಯನ್ನು ಇವತ್ತು ಲೊಟಕೆ ಕಂಪನಿಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುವಂಥ ಚಂದ್ರಶೇಖರ್ ಅವರು ನಮ್ಮ ಜೊತೆಗಿದ್ದಾರೆ. ಸಾಕಷ್ಟು ಇನ್ಫಾರ್ಮೇಷನ್ ಅನ್ನು ಕೊಡ್ತಾರೆ. ಸೊ ತಡ ಮಾಡೋದು ಬೇಡ, ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ಫೈನ್ ಮೇಡಮ್. ಓಕೆ. ಸೊ ಲಾಸ್ಟ್ ಎಪಿಸೋಡ್ನ ಪಾಡ್ಕಾಸ್ಟ್ಗೆ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿತ್ತು ಸರ್. ತುಂಬ ಜನ ನಿಮ್ಮ ಒಂದು ಮಾತುಗಳಿಂದ ಇನ್ಸ್ಪೈರ್ ಆಗಿದ್ದಾರೆ ಆ್ಯಂಡ್ ಒಂದಷ್ಟು ರೈತರು ನಾನು ಕೂಡ ಈ ಬಿಸ್ನೆಸ್ಸನ್ನು ಶುರು ಮಾಡ್ತೀನಿ, ಇದರಿಂದಲೂ ಕೂಡ ನಂಗೆ ಲಾಭ ಮಾಡ್ಬೋದು ಅನ್ನೋದು ಗೊತ್ತಾಗಿದೆ ಅಂತ ಹೇಳಿದ್ರು. ಸೊ ಬೆಟ್ಟದ ನೆಲ್ಲಿಕಾಯಿಗೂ ಕೂಡ ಅಷ್ಟೇ ಡಿಮಾಂಡ್ ಇದೆ ಅಂತಂದ್ರಿ. ಸೊ ನೀವು ಕೂಡ ಒಂದಲ್ಲ ಎರಡಲ್ಲ 7 ಬೈ ಪ್ರಾಡಕ್ಟ್ಸನ್ನು ಮಾಡ್ತೀರಿ ಅಂತಂದ್ರಿ. ಅದ್ರ ಬಗ್ಗೆ ಹೇಳೋದಾದ್ರೆ ಸರ್. ಈಗ ಬೆಟ್ಟದ ನೆಲ್ಲಿಕಾಯಿ ಬಂದ್ಬಿಟ್ಟು ನಿಮಗೆ ಇದು ಸೆಮಿ ವೈಲ್ಡ್ ಕ್ರಾಪ್ಸ್ಗೆ ಬರುತ್ತೆ. ಅಂದರೆ ಕಾಡಿನ ಜಾತಿ. ಹೌದು, ಕಾಡಿನ ಜಾತಿಗೆ. ಅಂದರೆ ಬೆಟ್ಟದ ನೆಲ್ಲಿಕಾಯಿ ಒಂದೇ ಅಲ್ಲ, ಬೆಟ್ಟದ ನೆಲ್ಲಿಕಾಯಿ ಇರ್ಬೋದು, ಆಮೇಲೆ ನೇರಳೆ ಹಣ್ಣು, ಜಾಮೂನ್ ಅಂತಾರೆ ಅದಿರ್ಬೋದು, ಸೀತಾಫಲ, ಕಸ್ಟರ್ಡ್ ಆ್ಯಪಲ್ ಇರ್ಬೋದು, ಆಮೇಲೆ ಜಾಕ್ ಫ್ರೂಟ್, ಹಲಸಿನ ಹಣ್ಣು. ಸೊ ಇದೆಲ್ಲನೂ ಸೆಮಿ ವೈಲ್ಡ್ಗೆ ಬರುತ್ತೆ. ಅಂದರೆ ಇದರ ಫಾರ್ಮಿಂಗ್ ನಾವು ಮಾಡಬೇಕಂದ್ರೆ ಇದಕ್ಕೆ ತುಂಬ ನೀರಿನ ಅವಶ್ಯಕತೆ ಇರಲ್ಲ ಒಂದು. ಆಮೇಲೆ ಅಂದರೆ ಡ್ರಾಟ್ ಕಂಡೀಷನ್ ಇರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಕೆಲವು ಕಡೆ ಮಳೆ ತುಂಬ ಬರಲ್ಲ. ಸೊ ಆ ಥರದ ಜಾಗದಲ್ಲೆಲ್ಲ ಡ್ರೈ ಲ್ಯಾಂಡ್ಸಲ್ಲೆಲ್ಲ ತುಂಬ ಚೆನ್ನಾಗಿ ಬೆಳಿಬೋದು. ಆಮೇಲೆ ನಿಮಗೆ ಮಣ್ಣಿನ ಏನು ಅಂದರೆ ಉತ್ಕೃಷ್ಟವಾದಂಥ ಮಣ್ಣೇನು ಬೇಕಾಗಿಲ್ಲ, ಅಂದರೆ ಹೈ ಫರ್ಟೈಲ್ ಸಾಯಿಲ್ಸ್ ಏನು ಬೇಕಾಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಬನಾನಾ, ಪಪಾಯ ಇವೆಲ್ಲ ಹಾರ್ಟಿಕಲ್ಚರ್ ಕ್ರಾಪ್ಸು. ಇದನ್ನೆಲ್ಲ ಬೆಳಿಬೇಕಂದ್ರೆ ನಿಮಗೆ ಸಾಯಿಲ್ ಫರ್ಟಿಲಿಟಿ ತುಂಬ ಚೆನ್ನಾಗಿರಬೇಕು. ಸ್ವಲ್ಪ ವಾಟ್ರಲ್ಲಿ ಉಪ್ಪಿನಂಶ ಜಾಸ್ತಿ ಇತ್ತು ಅಂದರೆ ಸೆಲೈನ್ ವಾಟರ್ಸು, ಸೆಲೈನ್ ಸಾಯಿಲ್ಸ್ ಅಂತಾರೆ, ಅದಿತ್ತು ಅಂದರೆ ಬೆಳೆ ಬರೋದೇ ಇಲ್ಲ. ಸೊ ಆ ಥರದ ಜಾಗದಲ್ಲಿ ಈ ಬೆಟ್ಟದ ನೆಲ್ಲಿಕಾಯಿ ಇರ್ಬೋದು, ಆಮೇಲೆ ನೇರಳೆ ಹಣ್ಣು ಇರ್ಬೋದು, ಸೀತಾಫಲ ಇರ್ಬೋದು, ಆಮೇಲೆ ಜಾಕ್ ಫ್ರೂಟ್ ಇರ್ಬೋದು, ಈ ಥರದನ್ನ ತುಂಬ ಈಸಿಯಾಗಿ ಬೆಳಿಬೋದು. ಓಕೆ. ಆಮೇಲೆ ಇನ್ನೊಂದು, ಇದಕ್ಕೆ ಯಾವುದೇ ರೀತಿ ರೋಗ ಬರಲ್ಲ. ಅಂದರೆ ಡಿಸೀಸ್ ಇರ್ಬೋದು, ಇನ್ಫೆಸ್ಟೇಷನ್ ಪ್ರಾಬ್ಲಮ್ಸು ತುಂಬ ಕಡಿಮೆ ಬರುತ್ತೆ. ಮೇಂಟೆನೆನ್ಸ್ ಫ್ರೀ, ತುಂಬ ಈಸಿಯಾಗಿ ಮೇಂಟೈನ್ ಮಾಡ್ಬೋದು. ಸಿಂಪಲ್ ನೀಮ್ ಬೇಸ್ಡ್ ಫರ್ಟಿಲೈಸರ್ಸ್ ಎಲ್ಲ ಸಿಗುತ್ತೆ ಈಗ. ಸೊ ಆ ಸ್ಪ್ರೇಸ್ ಎಲ್ಲ ಮಾಡಿಬಿಟ್ರೆ ಸಾಕು, ಈಸಿಯಾಗಿ ನಾವು ಈಲ್ಡ್ ತೆಗಿಬೋದು. ಸೊ ಹಂಗಾಗಿ ಈ ಕ್ರಾಪ್ನ ಮಾಡೋದ್ರಿಂದ ತುಂಬ ಅಡ್ವಾಂಟೇಜಸ್ ಇದೆ. ಓಕೆ. ಈಗ ನಮ್ಮ ರೈತರು ನೆಲ್ಲಿಕಾಯಿ ಬೆಳೀತಾರಂತಂದರೆ, ಸೊ ಈಗ ನೆಲ್ಲಿಕಾಯಿನ ಮಾರ್ಕೆಟ್ ಮಾಡಿದ್ರೆ ಒಳ್ಳೆಯ ಲಾಭ ಬರಲ್ಲ ಅನ್ನೋದು ಸಾಕಷ್ಟು ರೈತರ ಅಭಿಪ್ರಾಯ. ಸೊ ನಾನು ಅದಕ್ಕೆ ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ, ನೀವು ರೈತೋದ್ಯಮಿ ಆಗೋದಕ್ಕೆ ಟ್ರೈ ಮಾಡಿ ಅಂತ. ಸೊ ಹಾಗಾಗಿ ಈಗ ನಾವು ನೆಲ್ಲಿಕಾಯಿಂದ ಏನೇನು ಬೈ ಪ್ರಾಡಕ್ಟ್ಸ್ ಮಾಡ್ಬೋದು ಅನ್ನೋ ಐಡಿಯಾ ಕೊಡ್ಬೋದಾ ಸರ್? ನಾನು ಶುರು ಮಾಡ್ತಾ ಇದ್ದೀನಿ ಒಬ್ಬ ರೈತ ಆಗಿ. ಹೆಂಗೆ? ಈಗ ನೋಡಿ, ನೀವು ಬರೀ ನೆಲ್ಲಿಕಾಯಿ ಬೆಳೆದ್ಬಿಟ್ಟು ಯಾರಿಗೋ ಒಬ್ರು ಕೊಟ್ವಿ ಅಂದ್ಕೊಳ್ಳಿ, ನಿಮ್ಗೆ 25ರಿಂದ 30 ರೂಪಾಯಿ, ಮ್ಯಾಕ್ಸಿಮಮ್ 40 ರೂಪಾಯಿ ಸಿಕ್ಬಿಟ್ರೆ ಹೆಚ್ಚು 1 kgಗೆ. ಅದನ್ನೇ ನೀವು ಅದನ್ನು ವ್ಯಾಲ್ಯೂ ಅಡಿಷನ್ ಮಾಡಿದ್ರಿ ಅಂತಂದರೆ ನಿಮಗೆ 500 to 600 rupees per kg. ಅಂದರೆ ಅಲ್ಲಿವರೆಗೂ ನಿಮಗೆ, ಅಂದರೆ ನೀವು ಅದನ್ನು ಯಾವ ಥರ ಮಾರ್ಕೆಟ್ ಮಾಡ್ತೀರಾ, ನೀವೇ ಮಾರ್ಕೆಟ್ ಮಾಡ್ತೀರಾ, ಜ್ಯೂಸ್ ತೆಗೆದ್ಬಿಟ್ಟು ನೀವು ಯಾರಿಗೋ ಒಬ್ರು ಕೊಟ್ಬಿಡ್ತೀರಾ, ಇಲ್ಲ ನೀವು ಯಾವುದಾದ್ರೂ ನೆಟ್ವರ್ಕ್ ಮಾಡ್ತೀರಾ, ಒಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಅಲ್ಲಿ ಸೇಲ್ ಮಾಡ್ತೀರಾ. ಹಾಗೆ ನೀವು 1,000 ರೂಪಾಯಿ ಪ್ರಾಫಿಟ್ ಮಾಡೋ
ರೇಂಜ್ವರೆಗೂ ನೀವು ಇಟ್ಕೋಬೋದು. ಮಾಡ್ಕೊ ಅದು ಯಾವ ಥರ ಮಾರ್ಕೆಟ್ ಮಾಡ್ತೀರೋ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಸೊ ಬಟ್ ನನಗೀಗ ನಾನು 1,000 ರೂಪಾಯಿ ನಾನು ಆದಾಯ ಮಾಡಬೇಕು ಅಂತಂದ್ರೂ ಕೂಡ ಈಗ 20 ರೂಪಾಯಿ ಬರ್ತಾ ಇತ್ತು, ಅದು ಬಿಟ್ಟು ನಾನು 600-700 ರೂಪಾಯಿ ಕೂಡ ನೀವು ಮಾಡ್ಬೋದು ಅಂತಂದರೆ, ಬಟ್ ಆ ಮಿಡ್ಲಲ್ಲಿ ಖರ್ಚು ಏನು ಬರುತ್ತೆ ಸರ್? ಈಗ ಮೆಷಿನರಿಗೆ ನಾವು ಖರ್ಚು ಮಾಡಬೇಕು, ಅದ್ರ ಬಗ್ಗೆ ಹೇಳೋದಾದರೆ. ಅದೇ ಮಿಷಿನರೀಸ್ ಅಂದರೆ ಒಂದು ನೀವೇ ಪರ್ಚೇಸ್ ಮಾಡಿ ಹಾಕ್ಕೊಳ್ತೀರಾ, ಇದೆಲ್ಲ ಹೈ ರಿಸ್ಕ್ ಇದಕ್ಕೆ ಬರುತ್ತೆ ಇದೆಲ್ಲ. ಸೊ ಆಲ್ರೆಡಿ ನಿಮಗೆ ಫೆಸಿಲಿಟೀಸ್ ಇರುತ್ತೆ, ಗೌರ್ಮೆಂಟ್ ಫಂಡೆಡ್ ಫೆಸಿಲಿಟೀಸ್ ಎಲ್ಲ ಇರುತ್ತೆ. ನಾನು ಹೇಳಿದ್ನಲ್ಲ, ಆಗಲೇ ಹೇಳಿದೆ ಲಾಸ್ಟ್ ವಿಡಿಯೋದಲ್ಲಿ, CFTRIಯಲ್ಲಿ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇದೆ, GKVKನಲ್ಲಿದೆ. ಆಮೇಲೆ ಸುಮಾರು KVK ಅಂತ ಬರುತ್ತೆ, ಕೃಷಿ ವಿಜ್ಞಾನ ಕೇಂದ್ರ, ಎವ್ರಿ ಡಿಸ್ಟಿಕಲ್ಲೂ ಇದೆ. ಚಿಕ್ಕಬಳ್ಳಾಪುರ ತಗೊಳ್ಳಿ, ಬೆಂಗಳೂರು ತಗೊಳ್ಳಿ, ತುಮಕೂರಲ್ಲಿ ತಗೊಳ್ಳಿ, ತುಮಕೂರಲ್ಲಿ ಹಿರೇಹಳ್ಳಿ ಹತ್ರ ಒಂದು KVK ಇದೆ. ಈ ಥರ ಎಲ್ಲ KVKನಲ್ಲೂ ನಿಮಗೆ ಸ್ಮಾಲ್ ಪ್ರೊಸೆಸಿಂಗ್ ಎಕ್ವಿಪ್ಮೆಂಟ್ಸ್ ಇರುತ್ತೆ. ಅಲ್ಲಿ ಹೋಗಿ ಸ್ಮಾಲ್ ಅಮೌಂಟ್ ನೀವು ಕೊಟ್ಟರೆ ಆ ಪ್ರೊಸೆಸಿಂಗ್ ಮೆಷಿನರೀಸ್ನ ನೀವು ಕ್ಯಾನ್ ಯೂಸ್ ಮಾಡಿಕೊಂಡು ನಿಮಗೆ ಬೇಕಿರೋ ಪ್ರಾಡಕ್ಟ್ನ ಮಾಡ್ಕೊಂಡು ಬರ್ಬೋದು. ಓಕೆ, ಅಂದರೆ ಅದು ಯಾವಾಗ ಬೇಕಾದರೂ ನಾವು ಆ ಅಮೌಂಟನ್ನು ಪೇ ಮಾಡಿದ್ರೆ ನಮ್ಗೆ ಯಾವಾಗ ಬೇಕಾದ್ರೂ ಎನಿ ಟೈಮ್. ಮಾಡ್ಕೊಂಡು ಬಟ್ ಬರ್ಬೋದು. ನೀವು ಯಾಕೆಂದರೆ ನಿಮ್ಮ ಟೈಮಲ್ಲಿ ಬೇರೆ ಯಾರಾದರೂ ಯೂಸ್ ಮಾಡ್ಕೊಳಂಗಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನೀವು ಮೊದಲೇ ಒಂದು ಇನ್ಫಾರ್ಮೇಷನ್ ಕೊಟ್ಟಿರ್ಬೇಕು ಅವ್ರಿಗೆ. ಆವಾಗ ಅವ್ರು ಶೆಡ್ಯೂಲ್ ನೋಡ್ತಾರೆ, ಶೆಡ್ಯೂಲ್ ನೋಡ್ಬಿಟ್ಟು ನಿಮಗೆ ಅದನ್ನು ಅಲಾಟ್ ಮಾಡ್ತಾರೆ. ಓಕೆ, ಸೂಪರ್. ಹಾಗಾದರೆ ನಾವು ಒಂದೇ ಟೈಮಲ್ಲಿ ಮೆಷಿನರಿ ಹಾಕೋಕ್ಕಿಂತ ಮೊದಲು ಒಂದು ಸ್ವಲ್ಪ ನಮಗೆ ಲಾಭ ಬರೋ ತನಕ ನಾವು ಈ ರೀತಿ ಮಾಡಿಕೊಂಡು ಅಲ್ಲಿ ಬಂದಂಥ ಲಾಭಲ್ಲೇ ನಾವು ಮೆಷಿನರಿ ಪರ್ಚೇಸ್ ಮಾಡಿ ಸೇಫರ್ ಸೈಡ್ ಅದು. ಹೌದು, ಸೂಪರ್. ಯಾಕಂದರೆ ನೀವು ಈ ಫಸ್ಟ್ ಒಂದು 2 ಇಯರ್ಸ್ ನಿಮಗೆ ಓಕೆ ನಾನು ಮಾಡಬೇಕು ಅನ್ನಿಸ್ತು ಮಾಡ್ತೀರಾ, ಆಮೇಲೆ ನಿಮಗೆ ಮಾಡಬಾರ್ದು ಅಂದಾಗ ನೀವು ಹಾಕಿರೋ ಮಿಷಿನರೀಸ್ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಹೌದು. ಸೊ ಆಮೇಲೆ ಅದನ್ನು ನೀವು ಅದೇ ಪ್ರೈಸ್ ರಿಕವರ್ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಈ ಫೆಸಿಲಿಟಿ ಇನ್ಕ್ಯುಬೇಷನ್ ಸೆಂಟರ್ಸ್ ಅಂತೀವಿ ಇದನ್ನೆಲ್ಲ. ಈ ಇನ್ಕ್ಯುಬೇಷನ್ ಫೆಸಿಲಿಟೀಸ್ನ ಯೂಸ್ ಮಾಡಿಕೊಂಡು ನಿಮಗೆ ಬೇಕಿರೋ ಪ್ರಾಡಕ್ಟ್ನ ರೆಡಿ ಮಾಡಿಕೊಂಡು ಮಾರ್ಕೆಟಲ್ಲಿ ಟೆಸ್ಟ್ ಡ್ರೈವ್ ಮಾಡಿ, ಓಕೆ ನನಗೆ ಈ ಪ್ರಾಡಕ್ಟಿಂದ ಒಳ್ಳೆ ಲಾಭ ಬರುತ್ತೆ, ಇದನ್ನು ನನಗೆ ಈಸಿಯಾಗಿ ಮಾಡೋದಕ್ಕೆ ಸಾಧ್ಯ. ಸೊ ಎಲ್ಲ ರೀತಿಯಲ್ಲೂ ನಿಮಗೆ ಓಕೆ ಅಂದಾಗ ದೆನ್ ಯು ಗೋ ಫಾರ್ ಯುವರ್ ಓನ್ ಸೆಟಪ್. ಓಕೆ, ಅದು ಸಬ್ಸಿಡಿನಲ್ಲಿರ್ಬೋದು, ಫ್ರೀ ಗ್ರ್ಯಾಂಟ್ಸಲ್ಲಿರ್ಬೋದು. ಸೊ ನಿಮಗೆ ಏನೇನು ಸಾಧ್ಯವಾಗುತ್ತೆ ಆ ಇದರಲ್ಲಿ ನೀವು ಸೆಟಪ್ ಮಾಡಿಕೊಂಡು ದೆನ್ ಯು ಕ್ಯಾನ್ ರನ್ ಯುವರ್ ಓನ್ ಯೂನಿಟ್. ಓಕೆ. ಸೊ ಬಟ್ ನಾನೀಗ ಮಾರ್ಕೆಟಲ್ಲಿ ನೋಡಿರೋದು ಆಮ್ಲ ಅಂತ ಬಂದಾಗ ಆಮ್ಲ ಜ್ಯೂಸ್ ನೋಡಿದ್ದೀನಿ, ಆಮ್ಲ ಪೌಡರ್ ನೋಡಿದ್ದೀನಿ. ಅದು ಬಿಟ್ಟು ಏನು ಮಾಡ್ಬೋದು ಸರ್ ನಾನು ಯೂನಿಕಾಗಿ ಮಾಡಬೇಕು ಅಂತ ಇದ್ರೆ? ನಿಮಗೆ ಆಮ್ಲ ಅಡಿಕೆ ಅಂತ ಮಾಡ್ತಾರೆ. ಸೊ ಆಮ್ಲ ಅಡಿಕೆ ಅಂತ ಮಾಡ್ತಿದ್ದಾರೆ ಈಗ. ಆಮೇಲೆ ಆಮ್ಲ ಕ್ಯಾಂಡೀಸ್ ಮಾಡ್ತಾರೆ. ಕ್ಯಾಂಡೀಸಲ್ಲಿ 3 ವೆರೈಟೀಸು. ಒಂದು ಚಟ್ಪಟ ಕ್ಯಾಂಡಿ ಅಂತ ಮಾಡ್ತೀವಿ, ಇನ್ನೊಂದು ಆಮ್ಲ ಸಾಲ್ಟ್ ಎಲ್ಲ ಇರುತ್ತೆ ಅದರಲ್ಲಿ, ಇನ್ನೊಂದು ನಿಮಗೆ ಸ್ಪೈಸಿ, ಇನ್ನೊಂದು ಸ್ವೀಟ್ ಕ್ಯಾಂಡಿ. ಈ ಚಿಕ್ಕ ಮಕ್ಕಳಿಗೆಲ್ಲ ಸ್ವೀಟ್ ಇಷ್ಟ, ಸ್ವಲ್ಪ ವಯಸ್ಸಾಗಿರೋರಿಗೆಲ್ಲನೂ ಸಾಲ್ಟು. ಆಮೇಲೆ ಕೆಲವರು ಯಂಗ್ಸ್ಟರ್ಸ್ಗೆಲ್ಲ ಈಗ ನಿದ್ದೆ ಬರ್ತಿರುತ್ತೆ, ಆಫೀಸಲ್ಲಿ ಕೆಲಸ ಮಾಡಬೇಕಾದ್ರೆ, ಡ್ರೈವಿಂಗ್ ಮಾಡಬೇಕಾದ್ರೆ ನಿದ್ದೆ ಬರ್ತಿರುತ್ತೆ. ಈ ಥರ ಟೈಮಲ್ಲಿ ಚಟ್ಪಟ ಕ್ಯಾಂಡಿ. ಸೊ ಈ ಥರ ವೇರಿಯೇಷನ್ಸ್ ಡಿಪೆಂಡಿಂಗ್ ಅಪಾನ್ ದೇರ್ ಏಜ್ ಗ್ರೂಪ್. ಸೊ ಇದು ಕ್ಯಾಂಡಿ ಒಂದು. ಆಮೇಲೆ ಚಿಕ್ಕ ಮಕ್ಕಳಿಗೆ ಈಗ ಮಾರ್ಕೆಟಲ್ಲಿ ಸಿಗುತ್ತೆ ನಿಮಗೆ ಜಾಮ್ಸ್ ಎಲ್ಲ ಸಿಗುತ್ತೆ. ಯಾವುದೋ ಹಣ್ಣಿಂದ ಜಾಮ್ ಮಾಡಿದ್ದೀವಿ ಅಂತಾರೆ, ಅದರಲ್ಲಿ ಏನು ಹಣ್ಣಿರುತ್ತೋ ಏನೋ ಗೊತ್ತಿಲ್ಲ. ಸೊ ನಿಮಗೆ ಇಲ್ಲಿ ಹೆಲ್ತು ಸಿಗುತ್ತೆ, ಆಮ್ಲ ಯೂಸ್ ಮಾಡೋದ್ರಿಂದ ಹೆಲ್ತ್ ಬೆನಿಫಿಟು ಸಿಗುತ್ತೆ. ಬಟ್ ನಿಮಗೆ ಆ ಜಾಮ್ ಕೊಟ್ಟಂಗೂ ಆಗುತ್ತೆ ಮಕ್ಕಳಿಗೆ. ಹೌದು. ಸೊ ಹಂಗಾಗಿ ನೀವು ಆಮ್ಲ ಜಾಮ್ ಮಾಡಿದ್ರೆ ಮಾಡ್ಬೋದು, ಆಮ್ಲ ಜಾಮ್ ಮಾಡ್ಬೋದು. ಆಮೇಲೆ ಆಮ್ಲ ಪಿಕ್ಕಲ್ ಮಾಡ್ಬೋದು, ಉಪ್ಪಿನಕಾಯಿ ಮಾಡ್ಬೋದು. ಆಮೇಲೆ ಆಮ್ಲ ಅಡಿಕೆ ಅಂತ ಅಂದೆ. ಫಾರ್ ಎಕ್ಸಾಂಪಲ್ ಈಗ ನಾವು ಯೂಸ್ ಮಾಡೋದೆಲ್ಲ ಅರೆಕಾನೆಟ್ಟು. ಹೌದು. ಸೊ ಅರೆಕಾನೆಟ್ ಸ್ವಲ್ಪ ಕಾಂಟ್ರವರ್ಷಿಯಲ್ಲು. ಆಮೇಲೆ ಅದಕ್ಕೆ ನಿಮ್ಗೆ ತುಂಬ ನೀರು ಬೇಕು ಅರೆಕಾನೆಟ್ ಬಿಡಿಯೋದಕ್ಕೆ. ಲಾಸ್ಟ್ ಒಂದು 5 ಇಯರ್ಸ್ ಬ್ಯಾಕ್ ತಗೊಂಡಾಗ ನಿಮಗೆ ಸಿವಿಯರ್ ಡ್ರಾಟ್ ಕಂಡೀಷನ್ ಶುರುವಾಗಿತ್ತು. ಅಂದರೆ ತುಂಬ ಈ ದಾವಣಗೆರೆ ಆ ಬೆಲ್ಟಲ್ಲೆಲ್ಲ ತುಂಬ ಅರೆಕಾನೆಟ್ಟೆಲ್ಲ ಮರಗಳೆಲ್ಲ ಸತ್ತೋಗ್ಬಿಟ್ವು. ಸೊ ಅಂಥ ಟೈಮಲ್ಲಿ ನಾವು ಇದರಿಂದನೂ ಅಡಿಕೆ ಮಾಡ್ಬೋದು. ಓಕೆ. ಸೊ ಇದಕ್ಕೂ ನಾವು ಆಮ್ಲ ಅಡಿಕೆ ಅಂತಲೇ ಕರಿತೀವಿ. ಓಕೆ. ಸೊ ಅಡಿಕೆ ಅಂದರೆ ಇಟ್ಸ್ ಅ ರೀಪ್ಲೇಸ್ಮೆಂಟ್ ಫಾರ್ ಯುವರ್ ಅರೆಕಾನೆಟ್. ಆಮೇಲೆ ಇದರಲ್ಲಿ ಹೈ ಮೆಡಿಸಿನಲ್ ವ್ಯಾಲ್ಯೂ, ಅಂದರೆ ನೀವು ಅಡಿಕೆ ಥರ ಯೂಸ್ ಮಾಡ್ಬೋದು, ಅದ್ರ ಜೊತೆನಲ್ಲಿ ನಿಮಗೆ ಹೆಲ್ತ್ ಬೆನಿಫಿಟ್ಸು ತುಂಬ ಇರುತ್ತೆ. ಹೌದು. ಸೊ ಆ್ಯಂಡ್ ಆಮ್ಲನೂ ನಿಮಗೆ ಸಿಕ್ಕಾಪಟ್ಟೆ ಒಳ್ಳೆ ಹೆಲ್ತ್ ಬೆನಿಫಿಟ್. ಹೌದು. ಏನೇನು ಆಯುರ್ವೇದದಲ್ಲೆಲ್ಲ ತುಂಬ ಯೂಸ್ ಮಾಡ್ತಾರೆ. ಇದು ನಿಮಗೆ ಮೇಯ್ನಾಗಿ ಇದರಲ್ಲಿ ವಿಟಮಿನ್ ಸಿ ತುಂಬ ಚೆನ್ನಾಗಿರುತ್ತೆ. ಸೊ ವಿಟಮಿನ್ ಸಿ ಇವತ್ತು ನೋಡಿ ಎಲ್ಲರಿಗೂ ವಿಟಮಿನ್ ಸಿ ಡಿಫಿಷಿಯನ್ಸಿ. ಏಕೆ ಅಂದರೆ ನಾವು ಇವತ್ತೇನು ಫುಡ್ ಹ್ಯಾಬಿಟ್ಸ್ ಏನಿದೆ ಇದೆಲ್ಲ ಓವರ್ ಕುಕ್ಡ್ ಬರ್ನ್ಡ್. ಅಂದರೆ ಇವಾಗ ನಾವು ಏನು ಮಾಡ್ತೀವಲ್ಲ ಹೈ ಫ್ಲೇಮಲ್ಲಿ ಕುಕ್ ಮಾಡಿ, ಕೆಲವು ಹೋಟೆಲ್ಸ್ಗೆಲ್ಲ ಹೋದರೆ ಹಿಂಗೆ ಬರ್ನ್ ಅಂದರೆ ಬೆಂಕಿನೇ ಹತ್ಕೊಳ್ಳುತ್ತೆ. ಅದರಲ್ಲಿ ಯಾವ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಏನು ನ್ಯೂಟ್ರಿಯೆಂಟ್ಸ್ ಎಲ್ಲ ತಿನ್ನೋದಕ್ಕೆ ಚೆನ್ನಾಗಿರ್ಬೋದು ಅಷ್ಟೇ, ನಿಮ್ಗೆ ಯಾವ ನ್ಯೂಟ್ರಿಯೆಂಟ್ಸ್ ಎಲ್ಲ ಬರ್ನ್ ಆಗಿಬಿಟ್ಟಿರುತ್ತೆ.
ಓಹೋ. ಆಮೇಲೆ ಪ್ರೆಷರ್ ಕುಕ್ಕರಲ್ಲಿ ಅಡುಗೆ ಮಾಡ್ತೀವಿ ನಾವು. ಪ್ರೆಷರ್ ಕುಕ್ಕರಲ್ಲಿ ಅಂದರೆ ಹೈ ಪ್ರೆಷರಲ್ಲಿ ಅದು ಕುಕ್ ಆಗೋದು, ಅಂದರೆ 200 ಡಿಗ್ರಿ 300 ಡಿಗ್ರಿ. ಆವಾಗ ನ್ಯೂಟ್ರಿಯೆಂಟ್ಸ್ ಲಾಸ್ ಆಗಿರುತ್ತೆ, ಏನೂ ಇರಲ್ಲ ಅದರಲ್ಲಿ. ಬಟ್ ಹೊಟ್ಟೆ ಮಾತ್ರ ತುಂಬುತ್ತಷ್ಟೇ, ನಮಗೆ ಹೊಟ್ಟೆ ತುಂಬುತ್ತೆ, ನಾಲಿಗೆಗೆ ರುಚಿ ಸಿಗುತ್ತೆ. ಸೊ ಇಂಥ ಟೈಮಲ್ಲಿ ಈ ಥರದ ಅಂದರೆ ಈ ಥರ ಆಮ್ಲ ಈ ಥರದನ್ನು ಈ ಕ್ಯಾಂಡಿ ರೂಪದಲ್ಲಿ, ಪೌಡರ್ ರೂಪದಲ್ಲಿ, ಇಲ್ಲ ಜ್ಯೂಸ್ ರೂಪದಲ್ಲಿ ತೊಗೊಂಡಾಗ ಏನಾಗುತ್ತೆ, ಅಲ್ಲಿ ಲಾಸ್ ಆಗಿ ನಮಗೇನು ಬಾಡಿಗೆ ಸಿಕ್ಕಿರಲ್ಲ, ಆ ಥರದ ನ್ಯೂಟ್ರಿಯೆಂಟ್ಸು ಇಲ್ಲಿ ಸಿಗುತ್ತೆ ನಮಗೆ. ಸರ್, ಈಗ ನಾನು ಆಮ್ಲ ಬೈ ಪ್ರಾಡಕ್ಟ್ಸ್ನ ತಯಾರಿಸ್ತೀನಿ ಅಂತಂದರೆ, ಸೊ ನನಗದೀಗ ಫಾರ್ ಎಕ್ಸಾಂಪಲ್ ಆಮ್ಲ ಜ್ಯೂಸೇ ಒಂದು ಈಸಿಯಾಗಿ ರೆಡಿ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ. ಬಟ್ ಎಷ್ಟು ಆಮ್ಲ ಪ್ರೊಡಕ್ಷನ್ ಬೇಕಾಗುತ್ತೆ ಸರ್, ಹೇಗೆ ಅದು ಕ್ಯಾಲ್ಕುಲೇಷನ್ ಹೇಳೋದಾದರೆ? ನಿಮಗೆ ಜ್ಯೂಸಿಗೆ ಬೇಕಂದರೆ 1 ಲೀಟ್ರ್ ನೀವು ಜ್ಯೂಸ್ ತೆಗಿಬೇಕಂದ್ರೆ ನಿಮಗೆ 2 ರಿಂದ 3 kg ಆಮ್ಲ ಫ್ರೂಟ್ ಬೇಕಾಗುತ್ತೆ. ಡಿಪೆಂಡ್ಸ್. ನಿಮಗೆ ಫಾರ್ ಎಕ್ಸಾಂಪಲ್ ನೀವು ವೈಲ್ಡ್ ಫ್ರೂಟ್ ತೊಗೊತೀನಿ ಅಂದರೆ ಅದು ತುಂಬ ಚಿಕ್ಕದಾಗಿರುತ್ತೆ, ಹಾರ್ಡ್ ಇರುತ್ತೆ ಅದು. ಸೊ ಅದರಿಂದ ನಿಮಗೆ ಒಂದು 30% ಜ್ಯೂಸ್ ಬರುತ್ತೆ. ಈಗ ಕೆಲವು ಹೈಬ್ರಿಡ್ ವೆರೈಟೀಸ್ ಎಲ್ಲ ಬಂದಿದೆ ಆಮ್ಲ, ಅದರಿಂದ ತೆಗಿತೀನಿ ನಿಮಗೆ ಮೋರ್ ದ್ಯಾನ್ 50% ಜ್ಯೂಸ್ ಎಕ್ಸ್ಟ್ರಾಕ್ಷನ್ ಆಗುತ್ತೆ. ಓಕೆ. ಸೊ ಆ ಥರ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಇನ್ ಕೇಸ್ ನಾವೀಗ ಆಮ್ಲನ ಮಾರ್ಕೆಟಿಗೆ ಮಾಡ್ತೀವಿ, ಅಲ್ಲಿ ಒಂದಷ್ಟು ಗ್ರೇಡಿಂಗ್ ಮಾಡ್ತಾರೆ. ಸೊ ನಮ್ಗೆ ಹಾಗಾದರೆ ಸ್ವಲ್ಪ ನೆಗ್ಲೆಕ್ಟ್ ಆಗಿರೋ ಫ್ರೂಟ್ಸ್ ತಿಂದಲೂ ನಾವು ಮಾಡ್ಬೋದು. ನಾವು ಯಾವುದೇ ವ್ಯಾಲ್ಯೂ ಅಡಿಷನ್ ಮಾಡಬೇಕಂದ್ರೆ ನಾವು ಈ ನೆಗ್ಲೆಕ್ಟೆಡ್ ಫ್ರೂಟ್ಸು ಮತ್ತು ರಿಜೆಕ್ಟೆಡ್ ಇದನ್ನೇ ನಾವು ವ್ಯಾಲ್ಯೂ ಅಡಿಷನ್ ಮಾಡಬೇಕು. ಆವಾಗಲೇ ನಮಗೆ ಹೈ ಪ್ರಾಫಿಟ್ಸ್ ಇರೋದು. ಆಮೇಲೆ ನಾವು ಒಳ್ಳೆ ಪ್ರೈಸಿಗೆ ಸೇಲ್ ಮಾಡ್ಬೋದು. ನಾವು ಫಸ್ಟ್ ಕ್ವಾಲಿಟಿ ಫ್ರೂಟ್ನೇ ತೊಗೊಂಡ್ವಿ ಅಂದ್ಕೊಳ್ಳಿ, ಅಂದರೆ ಕ್ವಾಲಿಟಿ ಇನ್ ದ ಸೆನ್ಸ್ ನಿಮಗೆ ಫ್ರೂಟ್ ಕ್ವಾಲಿಟಿ ಏನಾಗಿರಲ್ಲ, ಬಟ್ ಮೇಲೆಗಡೆ ಏನೋ ಒಂದು ಮಾರ್ಕ್ ಇರುತ್ತೆ, ಆಮೇಲೆ ಚಿಕ್ಕದಾಗಿರುತ್ತೆ, ಅನ್ಈವನ್ ಸೈಜ್ ಇರುತ್ತೆ. ಇದನ್ನು ನಾವು ಅಂಡರ್ ಕ್ವಾಲಿಟಿ ಫ್ರೂಟ್ಸ್ ಅಂತ ಕರೆಯೋದಷ್ಟೇ. ಮತ್ತು ತುಂಬ ಏನೋ ಡ್ಯಾಮೇಜ್ ಆಗಿಬಿಟ್ಟಿರೋದು, ಕೊಳ್ತೋಗಿರೋದು, ಇದನ್ನೆಲ್ಲ ಯೂಸ್ ಮಾಡೋಂಗಿಲ್ಲ. ಸರ್, ಈಗ ನೀವು ಆಮ್ಲ ಬೈ ಪ್ರಾಡಕ್ಟ್ಸ್ ಬಗ್ಗೆ ಹೇಳಿದ್ರಿ, ಏನೇನು ಮಾಡ್ಬೋದು ಅಂತ. ಜೊತೆಗೆ ಈಗ ನಾನು ನೋಡ್ದಂಗೆ ಬೇಲದ ಹಣ್ಣಿಗೂ ಕೂಡ ಡಿಮಾಂಡ್ ಇದೆ. ಸೊ ಬೇಲದ ಹಣ್ಣು ತಿನ್ನೋದಕ್ಕಿಂತ ಜಾಸ್ತಿ ಬೈ ಪ್ರಾಡಕ್ಟ್ ತಗೋತೀವಿ ಅಂತ ಹೇಳ್ತಾರೆ. ಸೊ ಏನೇನು ಬೈ ಪ್ರಾಡಕ್ಟ್ಸ್ ಮಾಡ್ಬೋದು ನಾವು ಬೇಲದ ಹಣ್ಣಲ್ಲಿ? ನೋಡಿ, ಈಗ ನಾವು ಬೈ ಪ್ರಾಡಕ್ಟ್ಸು ಬೇಲದ ಹಣ್ಣಲ್ಲಿ ಬಂದ್ಬಿಟ್ಟು 2 ಪ್ರಾಡಕ್ಟ್ಸ್ ಮಾಡಿದ್ದೀವಿ. 3 ಪ್ರಾಡಕ್ಟ್ಸ್ ಇದೆ ಆ್ಯಕ್ಚುಲಿ. ಒಂದು ಪಿಕ್ಕಲ್ ಮಾಡಿದ್ದೀವಿ, ಉಪ್ಪಿನಕಾಯಿ, ಇನ್ನೊಂದು ಜಾಮ್. ಸೊ ಉಡಾಪಲ್ ಜಾಮ್ ಇದು. ಈಗ ಚಿಕ್ಕ ಮಕ್ಕಳಿಗೆ ಅಂದಾಗ ಜಾಮ್ಸ್ ಅಂದರೆ ತುಂಬ ಇಷ್ಟಪಡ್ತಾರೆ. ಸೊ ಈ ಜಾಮ್ನ ನೀವು ಚಪಾತಿಗೆ, ನಾನು ಬ್ರೆಡ್ಗೆ ಕೊಡಿ ಅಂತ ಹೇಳಲ್ಲ, ನೀವು ಚಪಾತಿಗಿರ್ಬೋದು, ರೊಟ್ಟಿಗಿರ್ಬೋದು, ದೋಸೆಗಿರ್ಬೋದು, ಜಸ್ಟ್ ಇದನ್ನು ಸ್ಪ್ರೆಡ್ಡಾಗಿ ಯೂಸ್ ಮಾಡಿ ರೋಲ್ ಮಾಡಿ ಕೊಟ್ಬಿಟ್ರೆ ನೀಟಾಗಿ ತಿಂತಾರೆ. ಸೊ ಆಗ ನಿಮಗೆ ಬೇಲದ ಹಣ್ಣನ್ನ ಹೆಲ್ತ್ ಬೆನಿಫಿಟ್ಸು ಮಕ್ಕಳಿಗೂ ಸಿಕ್ದಂಗೆ ಆಯಿತು, ಆಮೇಲೆ ಒಂದು ಒಳ್ಳೆ ಜಾಮ್ ಕೊಟ್ಟಂಗಾಯಿತು. ಸೊ ಅವರಿಗೆ ಜಾಮ್ ತಿಂದಷ್ಟು ಖುಷಿನೂ ಆಗುತ್ತೆ, ಒಂದು ಹೆಲ್ದಿ ಪ್ರಾಡಕ್ಟು ಅವ್ರಿಗೆ ಕೊಟ್ಟಂಗಾಯಿತು. ಓಕೆ. ಸೊ ಈಗ ಬೇಲದ ಹಣ್ಣು ರೈತರು ಬೆಳೀತಾರಂತಂದರೆ ಅವ್ರು ಬೆಳೀತಾರೆ, ಅದು ಬಿಟ್ಟು ಏನು ಖರ್ಚು ಬರುತ್ತೆ? ಈಗ ನಮಗೆ ಪ್ಯಾಕಿಂಗು, ಲೇಬ್ಲಿಂಗು ಅಂತ ಬಂದಾಗ ಸೇಮ್ ಪ್ರೊಸೆಸಿಂಗ್ ಚಾರ್ಜಸ್ಸು, ಅದರದ್ದು ಏನು ಪಲ್ಪ್ ಎಕ್ಸ್ಟ್ರಾಕ್ಷನ್ನು ಅದೆಲ್ಲ ಹ್ಯಾಂಡ್ ಎಕ್ಸ್ಟ್ರಾಕ್ಷನ್ನೇ ಮಾಡಬೇಕು, ಅದಕ್ಕೆ ಮಿಷಿನ್ ಇಲ್ಲ. ಎಕ್ಸ್ಟ್ರಾಕ್ಷನ್ ಆದಮೇಲೆ ಅದನ್ನು ಮತ್ತೆ ವಾಟ್ರಿಗೆ ಮಿಕ್ಸ್ ಮಾಡಬೇಕು, ವಾಟ್ರಿಗೆ ಮಿಕ್ಸ್ ಮಾಡಿ ಪಲ್ಪಿಂಗ್ ಮಿಷಿನ್ಗೆ ಹಾಕಬೇಕು, ಪೇಸ್ಟ್ ಥರ ಮಾಡ್ಕೋಬೇಕು. ಸೊ ಅದನ್ನು ನೀವು ಸ್ಕ್ವಾಶಾಗಿ ಕನ್ವರ್ಟ್ ಮಾಡ್ತೀನಿ ಅಂದರೆ ಇದು ಸ್ಕ್ವಾಶ್ ಇದು. ಸೊ ಸ್ಕ್ವಾಶಾಗಿ ಕನ್ವರ್ಟ್ ಮಾಡ್ಬೋದು, ಇಲ್ಲ ಅಂದರೆ ನೀವು ಜಾಮ್ ಕನ್ವರ್ಟ್ ಮಾಡ್ತೀನಿ ಅಂದರೆ ಇದು ಜಾಮಿಗೆ ಕನ್ವರ್ಟ್ ಮಾಡ್ಬೋದು. ಓಕೆ. ಸೊ ನೀವು ಹೆಂಗೆ MRP ಪ್ರೈಸ್ನ ಹೆಂಗೆ ಫಿಕ್ಸ್ ಮಾಡ್ಕೋತೀರಾ ಸರ್? ಸೊ ನಾನು ಆಗಲೇ ಹೇಳಿದ್ನಲ್ವಾ, ನಂದು ಏನು ಖರ್ಚು ಬರುತ್ತೆ ಅದದು 3 times MRP ಇಡ್ತೀವಿ. ಸೊ 1 portion ಬಂದ್ಬಿಟ್ಟು ನಮ್ಮ ರಾ ಮೆಟೀರಿಯಲ್ಗೆ ಹೋಗ್ಬಿಡುತ್ತೆ, 1 portion ನನ್ನ ಪ್ರಾಫಿಟಿಗೆ ಬರುತ್ತೆ, ಪ್ರಾಫಿಟಲ್ಲಿ ಮತ್ತೆ ಅದರಲ್ಲಿ ನಮ್ಮದು ಖರ್ಚಸ್ ಎಲ್ಲ ಇರುತ್ತೆ. ಇನ್ನೊಂದು ಪೋರ್ಷನ್ನು ನಮ್ಮ ಡಿಸ್ಟ್ರಿಬ್ಯೂಟರ್ಸು ಅವ್ರಿವ್ರಿಗೆ ಹೋಗುತ್ತೆ, ರಿಟೈಲರು, ಸೇಲ್ಸು, ಆ್ಯಕ್ಟಿವಿಟೀಸು ಅದಕ್ಕೆ ಹೋಗುತ್ತೆ. ಓಕೆ. ಸೊ ಈಗ ನಾವು ನಮ್ಮ ರೈತರು ಆಮ್ಲ ಬೆಳೀತಾರೆ, ನೆಲ್ಲಿಕಾಯಿ ಬೆಳೀತಾರೆ, ಅಥವಾ ವುಡ್ ಆ್ಯಪಲ್, ವಾಟ್ ಎವರ್ ಏನಾದರೂ ಬೆಳೀತಾರೆ ಅಂತಂದರೆ ಬೈ ಪ್ರಾಡಕ್ಟ್ಸಿಂದ ಎಷ್ಟು ಲಾಭ ಮಾಡ್ಬೋದು ಸರ್, ಒಂದು ಆ್ಯಾವ್ರೇಜ್ ನಿಮ್ಮ ಎಕ್ಸ್ಪೀರಿಯನ್ಸ್ ಥ್ರೂ ಹೇಳೋದಾದರೆ? ಈಗ ನೀವು ಫಾರ್ ಎಕ್ಸಾಂಪಲ್ಲು ಆಮ್ಲ ನೀವು 30 ರೂಪೀಸಿಗೆ ನೀವು ಮಾರ್ಕೆಟಲ್ಲಿ ಸೇಲ್ ಮಾಡ್ತೀನಿ ಅಂದರೆ ಅದಕ್ಕೆ ನೀವು ವ್ಯಾಲ್ಯೂ ಅಡಿಷನ್ ಮಾಡಿ, ಸ್ವಲ್ಪ ರಿಸ್ಕ್ ತೊಗೊಂಡು ವ್ಯಾಲ್ಯೂ ಅಡಿಷನ್ ಮಾಡಿ ಸುಮ್ಮನೆ ಹಂಗೆ ಕೊಟ್ಬಿಡ್ತೀನಿ ಅಂದ್ರೂ ನೀವು ಒಂದು 3 to 4 times ಜಾಸ್ತಿ ಫೆಚ್ ಮಾಡುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ನೀವು ಜಸ್ಟ್ ಜ್ಯೂಸ್ ತೆಗೆದ್ಬಿಟ್ಟು ನಾನು ಹಂಗೆ ಕೊಟ್ಬಿಡ್ತೀನಿ ಅಂದ್ರೂ ನೀವು ಒಂದು 100 ರೂಪೀಸಿಗೆ ಸೇಲ್ ಮಾಡ್ಬೋದು. ಅದಕ್ಕೆ ನೀವು ಬ್ರ್ಯಾಂಡಿಂಗ್ ಮಾಡಿ, ಲೇಬ್ಲಿಂಗ್ ಮಾಡಿ, ಸ್ಟಿಕ್ಕರ್ ಮಾಡಿ ಯಾರಿಗಾದ್ರೂ ಕೊಡ್ತೀನಿ ಅಂದರೆ ಒಂದು 160-170 ರೂಪೀಸಿಗೆ ಕೊಡ್ಬೋದು. ಅದನ್ನು ನಾನೇ ಒಂದು ಚಾನಲ್ ಕ್ರಿಯೇಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ಲು ನಾನೇ ಒಂದು ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ, ಇಲ್ಲ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತೀನಿ, ಡೈರೆಕ್ಟ್ ಕಸ್ಟಮರಿಗೆ ಕೊಡ್ತೀನಿ, ಈ ಥರ ಪೇಮೆಂಟ್ ಗೇಟ್ವೇ ಇದೆಲ್ಲ ಮಾಡ್ತೀವಿ, ಅಮೆಝಾನು ಆ ಥರ ಎಲ್ಲ ಮಾಡ್ತೀನಿ ಅಂದರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಒಂದು 250 ರೂಪೀಸ್ 300 ರೂಪೀಸ್ವರೆಗೂ ನೀವು ಪ್ರಾಫಿಟ್ ಮಾಡ್ಬೋದು. ಸೊ ನಾವು ಹೆಂಗೆ ಕ್ರಿಯೇಟ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್. ಒಂದೊಂದು ಸ್ಟೆಪ್ ಮಾಡ್ತಿರೋದ್ರ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಆಗ್ತದೆ.
ಸೊ ಅಷ್ಟಕ್ಕೆಲ್ಲ ನಾವು ರೆಡಿ ಇರಬೇಕು. ರೆಡಿ ಇರಬೇಕು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ರೈತರಿಗೆ ಬೆಟ್ಟದ ನೆಲ್ಲಿಕಾಯಿ ಆಗಿರ್ಬೋದು, ಆಮೇಲೆ ಲಾಸ್ಟ್ ಟೈಮ್ ಪಪಾಯ ಆಗಿರ್ಬೋದು, ಆ್ಯಂಡ್ ಬೇಲದ ಹಣ್ಣು ಆಗಿರ್ಬೋದು, ಬನಾನಾ ಸ್ಟೆಮ್ ಬಗ್ಗೆ ಸಾಕಷ್ಟು ಅಂದರೆ ಬೈ ಪ್ರಾಡಕ್ಟ್ಸ್ ಏನೇನು ಮಾಡ್ಬೋದು, ರೈತೋದ್ಯಮಿ ಹೇಗಾಗಬೇಕು ಅನ್ನೋದು ಸಾಕಷ್ಟು ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ. ಸೊ ಸ್ನೇಹಿತರೆ, ಮುಂದಿನ ಎಪಿಸೋಡಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಇನ್ ಕೇಸ್ ನಿಮಗೆ ಕೃಷಿ ಬಗ್ಗೆ ನೀವು ಕೂಡ ರೈತೋದ್ಯಮಿ ಆಗಬೇಕು ಅಂತಂದರೆ ಈಗಲೇ ಬಾಸ್ವಾಲ್ ಆ್ಯಪ್ನ ಡೌನ್ಲೋಡ್ ಮಾಡಿ. ಇಲ್ಲಿ 500ಕ್ಕೂ ಹೆಚ್ಚು ಕೋರ್ಸ್ಗಳು ಇದೀಗ ನಿಮಗೆ ಕೇವಲ 999 ರೂಪಾಯಿಗೆ ಸಿಗುತ್ತೆ. ಸೊ ನಿಮಗೆ ಬೇಕಾದಂಥ ಕೃಷಿಯನ್ನು ನೀವು ಕಲ್ತ್ಕೋಬೋದು, ನೀವು ಕೂಡ ಅಪ್ಗ್ರೇಡ್ ಆಗ್ಬೋದು. ಅಷ್ಟೇ ಅಲ್ಲ, ನಿಮ್ಗೇನೇ ಡೌಟ್ ಇದ್ರೂ ಕೂಡ ನೇರವಾಗಿ ಎಕ್ಸ್ಪರ್ಟ್ ಜೊತೆಗೆ ವಿಡಿಯೋ ಕಾಲ್ ಮಾಡೋ ಮುಖಾಂತರ ನಿಮ್ಮ ಪ್ರಾಬ್ಲಮ್ಸ್ಗೆ ಇಲ್ಲಿ ಸೊಲ್ಯೂಷನನ್ನು ಪಡ್ಕೋಬೋದು. ಹಾಗಾಗಿ ಈಗಲೇ ಬಾಸ್ವಾಲ್ ಆ್ಯಪ್ನ ಡೌನ್ಲೋಡ್ ಮಾಡಿ. ಚಾನೆಲ್ನ ಬಯೋದಲ್ಲಿ ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಬಾಸ್ವಾಲ್ ಆ್ಯಪ್ ಡೌನ್ಲೋಡ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್. Bosswala. Be the boss.